ನಮಸ್ತೆ ಎಲ್ಲರಿಗೂ ಸಂಗ್ರಾಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ಏನು ಅಂದರೆ ಇನ್ವೆಸ್ಟ್ಮೆಂಟ್ ಆನ್ ಗೋಲ್ಡ್. ನೀವು ಅನ್ಕೋತಾ ಇರ್ಬೋದು ಎಷ್ಟೋ ದಿನ ಆದಮೇಲೆ ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಸೊ ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ಟಾಪಿಕ್ ಏನು ಅಂದರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್. ಸೊ ಒನ್ ಆಫ್ ದಿ ಹಾಟ್ ಟಾಪಿಕ್ ಈಗಿನ ಟೈಮಲ್ಲಿ. ನೋಡಿರ್ಬೋದು ಆಲ್ರೆಡಿ ಗೋಲ್ಡ್ ಪ್ರೈಸ್ 13,000 ರೀಚ್ ಆಗಿದೆ ಪರ್ ಗ್ರಾಮ್ 24 ಕ್ಯಾರೆಟ್ ಗೋಲ್ಡ್. ಸೊ ನೀವು ಅನ್ಕೋತಾ ಇರ್ಬೋದು ಈ ಸಾಮಾನ್ಯ ಮೆಟಲ್ಗೆ ಏನಕ್ಕೆ ಇಷ್ಟು ವ್ಯಾಲ್ಯೂ ಅಂತ. ಸೊ ಈ ಗೋಲ್ಡ್ ಹೆಂಗ್ ಫಾರ್ಮ್ ಆಯ್ತು, ಇದ್ರ ಹಿಸ್ಟ್ರಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ತಿಳಿಸ್ಕೊಡ್ತೀವಿ. KGF ಗೋಲ್ಡ್ ಹೆಂಗೆ ಉತ್ಪತ್ತಿ ಆಯ್ತು ಅಂತ ಆ ಹಿಸ್ಟ್ರಿ ಹೇಳ್ಕೊಡಲ್ಲ, ಜನರಲ್ ಆಗಿ ನೋಡಿದ್ದಾರೆ. ಸೊ ಗೋಲ್ಡ್ ಇರೋರು ಅಮೆಝಾನ್ ಪ್ರೈಮ್ ನೋಡಿ. ಸೊ ಸ್ಟಾರ್ಟ್ ಮಾಡಿ. ಸೊ ನನ್ನ ಪ್ರಕಾರ ಗೋಲ್ಡ್ ಬಂದು ಭೂಮಿಲೇ ಉತ್ಪತ್ತಿ ಆಗೋ ಮೆಟಲ್ ಅಲ್ಲ. ಸೊ ಈ ಗೋಲ್ಡ್ ಯಾವ ರೀತಿ ಈ ಭೂಮಿಗೆ ಬಂತು ಅನ್ನೋದನ್ನ ತಿಳಿಸ್ಕೊಡು ಫಸ್ಟ್. ಸೊ ಸಾವಿರಾರು ವರ್ಷಗಳ ಹಿಂದೆ ಈ ಸ್ಟಾರ್ಸ್ ಇರ್ತಾವಲ್ಲ, ಆ ಸ್ಟಾರ್ಸ್ ಸಾಯೋ ಟೈಮಲ್ಲಿ ಒಂದು ಎನರ್ಜಿ ರಿಲೀಸ್ ಮಾಡೋದು, ಕಾಸ್ಮಿಕ್ ಎನರ್ಜಿ ಅಂತ. ಸೊ ಕಾಸ್ಮಿಕ್ ಎನರ್ಜಿ ಆಸ್ಟ್ರಾಯ್ಡ್ಸ್ ಇರುತ್ತಲ್ಲ ಅದ್ರಲ್ಲಿ ಹೋಗಿ ಪೆನಿಟ್ರೇಟ್ ಆಗ್ಬಿಡುತ್ತೆ. ಆಸ್ಟ್ರಾಯ್ಡ್ಸ್ ಭೂಮಿಗೆ ಬಂದು ಅಪ್ಪಳಿಸ್ತು. ಅವು ಯಾವ್ಯಾವ ಜಾಗ ಅಂದ್ರೆ ಸೌತ್ ಆಫ್ರಿಕಾ, ಬ್ರೆಜಿಲ್, ಅಮೆರಿಕದ ಒಂದ್ ಸ್ವಲ್ಪ ಜಾಗ. ಮುಂಚೆ ಎಲ್ಲಾ ಕಾಂಟಿನೆಂಟ್ಗಳು ಒಂದಾಗಿದ್ದು, ಅವಾಗ ಎಲ್ಲೆಲ್ಲಿ ಆಡ್ಕೊಂಡು ಎಲ್ಲ ಸಪರೇಟ್ ಆದ್ಮೇಲೆ ಈಗ ಸದ್ಯಕ್ಕೆ ನೀನ್ ಹೇಳ್ದಂಗೆ ಬ್ರೆಜಿಲ್, ಸೌತ್ ಆಫ್ರಿಕಾ ಮತ್ತೆ ಇನ್ನೊಂದ್ ಯಾವ್ದು ಅಮೆರಿಕಾ ಅಂತ ಜಾಗಗಳಲ್ಲಿ ಅದಕ್ಕೆ ನಮ್ಗೆ ಜಾಸ್ತಿ ಗೋಲ್ಡ್ ಎಕ್ಸ್ಟ್ರಾಕ್ಷನ್ ಸಿಗುತ್ತೆ. ಸೊ ನೀನ್ ಅನ್ಕೊಬಹುದು ಗೋಲ್ಡ್ ಅಲ್ಲಿದೆ, ಹೋಗ್ಬಿಟ್ಟು ಹಿಂಗ್ ಗುಂಡಿ ಬಗ್ದ್ಬಿಟ್ಟು ತಗೊಂಬೋದಲ್ಲಪ್ಪ ಅಂತ. ಅದು ಆಗಲ್ಲ. ಯಾಕೆಂದ್ರೆ ಅದು ಒನ್ ಆಫ್ ದಿ ಟಫೆಸ್ಟ್ ಜಾಬ್. ನೀನು ಇಷ್ಟು 1 ಟನ್ ಗಟ್ಲೆ ಊರಲ್ಲಿ ನಿನಗೆ ಸಿಗೋದು ಗೋಲ್ಡ್ ಅಷ್ಟೇ. ಸೊ ಅದನ್ನ ಎಕ್ಸ್ಟ್ರಾಕ್ಷನ್ ಮಾಡಕ್ಕೇನೆ ಒಂದ್ ದೇಶ ಇದೆ. ಇಲ್ಲಿ ಯಾರು ಎಕ್ಸ್ಟ್ರಾಕ್ಟ್ ಮಾಡೋದು ಅದನ್ನ ಜಾಸ್ತಿ ಅಂದ್ರೆ ನೆದರ್ಲ್ಯಾಂಡ್. ಸೊ ಆ ರಿಫೈನರಿ ಎಲ್ಲ ಆ ನೆದರ್ಲ್ಯಾಂಡ್ಸ್, ಯುರೋಪಿಯನ್ ಕಂಟ್ರೀಸ್ ಹತ್ರ ಇದೆ. ಇಂಡಿಯನ್ ಕಂಟ್ರೀಸ್ ಹತ್ರ ಇಲ್ಲ. ಇಂಡಿಯನ್ ಕಂಟ್ರೀಸ್ ಯಾಕೋ ಗೌರ್ಮೆಂಟ್ ಅವರು ಅದನ್ನ ಮಾಡ್ತಾ, ಆ ರಿಫೈನರೀಸ್ ತಂದ್ರೆ ಸೊ ನಾವು ಎಕ್ಸ್ಟ್ರಾ ಇಂಪೋರ್ಟ್ ಮಾಡ್ಕೋತೀವಲ್ಲ, ಆ ಅಮೌಂಟ್ ಡೈರೆಕ್ಟ್ ಓರ್ ನ ಇಂಪೋರ್ಟ್ ಮಾಡಿ ಅದನ್ನ ನಾವು ಇದ್ ಮಾಡ್ತೀವಿ, ಪ್ಯೂರ್ ಗೋಲ್ಡ್ ನ ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ಇದು ಅದ್ರ ಹಿಸ್ಟ್ರಿ. ಸೊ ಈಗ ಅನ್ಕೋತಾ ಇರ್ಬೋದು ಬೇರೆ ಮೆಟಲ್ಸ್ ಇದಾವೆ, ಬ್ರೆಜಿಲ್ ಅಲ್ಲಿ ಬಂದು ಅಪ್ಪಳಿಸಿದ್ರಿಂದ, ಆಸ್ಟ್ರೇಲಿಯಾ ಬಂದು ಅಪ್ಪಳಿಸಿರೋದ್ರಿಂದ ಆಸ್ಟ್ರೇಲಿಯಾ ಹತ್ರ ಜಾಸ್ತಿ ಗೋಲ್ಡ್ ಇದೆ ಅಂತ ಏನ್ ಅನ್ಕೊಬಹುದು ಫ್ರೆಂಡ್ಸ್? ನೀವೇ ಗೆಸ್ ಮಾಡಿ ಯಾರ ಹತ್ರ ಜಾಸ್ತಿ ಗೋಲ್ಡ್ ಇದೆ ಅಂತ. ಈಗ ನಾವ್ ಹೇಳ್ತೀವಿ, ಬೇಗ ಗೆಸ್ ಮಾಡಬೇಡಿ. ಏನ್ ಟೈಮರ್ ಕೊಡ್ಬೇಕು ಅವ್ರಿಗೆ? ಯಾವ ದೇಶದಲ್ಲಿ ಹೈಯೆಸ್ಟ್ ಗೋಲ್ಡ್ ಕ್ವಾಂಟಿಟಿ ಇದೆ ಅನ್ಕೋತೀಯ? ನನ್ನ ಪ್ರಕಾರ ದೊಡ್ಡಣ್ಣ ಅಮೆರಿಕಾ ಹತ್ರ ಹೈಯೆಸ್ಟ್ ಗೋಲ್ಡ್ ರಿಸರ್ವ್ಸ್ ಇದೆ. ಎಷ್ಟಿದೆ ಹೇಳ್ಬೇಕು ಅಂದ್ರೆ 8,000 ಮೆಟ್ರಿಕ್ ಟನ್ ಅಷ್ಟು ರಿಸರ್ವ್ಸ್ ಇದೆ. 8,000 ಮೆಟ್ರಿಕ್ ಟನ್ ಅಂದ್ರೆ 1000 ಟನ್. 1 ಮೆಟ್ರಿಕ್ ಟನ್ 8,000 ಮೆಟ್ರಿಕ್ ಟನ್. ಇಂಡಿಯಾ ಹತ್ರ ಅರೌಂಡ್ 618 ಮೆಟ್ರಿಕ್ ಟನ್ ಅಷ್ಟು ಗೋಲ್ಡ್ ಇದೆ. ಅದ್ ಬಿಟ್ರೆ ಅಮೆರಿಕ ಆದ್ಮೇಲೆ ನೆಕ್ಸ್ಟ್ ಜರ್ಮನಿ, ಅದಾದ್ಮೇಲೆ ಇಟಲಿ. ಸೊ ಡೌನ್ ದಿ ಲೈನ್ 6th or 7th ಕಂಟ್ರಿ ಇಂಡಿಯಾ ಇದೆ. ಸೊ ನೋಡಿ ಫ್ರೆಂಡ್ಸ್, ಯಾಕಂದ್ರೆ ವರ್ಲ್ಡ್ ವಾರ್ ನಡಿಬೇಕಾದ್ರೆ ಆಲ್ಮೋಸ್ಟ್ ಎಲ್ಲಾ ಕಂಟ್ರಿ, ಈ UK, ಯುನೈಟೆಡ್ ಕಿಂಗ್ಡಮ್ ಅಂತ ಇತ್ತಲ್ಲ, ಸೊ ಬ್ರಿಟಿಷ್ ಆಡಳಿತದಲ್ಲಿ ವರ್ಲ್ಡ್ ವಾರ್ 2 ಆಗ್ಬೇಕಾದ್ರೆ ಎಲ್ಲಾ ಗೋಲ್ಡ್ನು ಅವರು USA ಕಳಿಸ್ಬಿಡ್ತಾರೆ ಆಸ್ ಎ ಪ್ರೊಟೆಕ್ಷನ್ ಅಂತ. ವರ್ಲ್ಡ್ ವಾರ್ ಎಲ್ಲ ಆದ್ಮೇಲೆ US ಅವ್ರು ಕೊಡ್ಲೇ ಇಲ್ಲ ಗೋಲ್ಡ್, ಅವ್ರ ಹತ್ರನೇ ಇಟ್ಕೊಂಡ್ಬಿಟ್ರು. ಸೊ ಅದರಿಂದ ಅವ್ರ ಹತ್ರ ಅಷ್ಟು ಕ್ವಾಂಟಿಟಿ ಇದೆ. ಸೊ ಅದಕ್ಕೆ ಅವರು ಇಡೀ ಜಗತ್ತಿನ ಮೇಲೆ ಕಂಟ್ರೋಲ್ ಇದೆ. ಏನಕ್ಕೆ ಅಂದ್ರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಇದೆ, ನಮ್ಮ ಹತ್ರ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೆಟಲ್ ಇದೆ, ಅದು ಯಾರ ಹತ್ರನೂ ಇಲ್ಲ ಅಂತ. ಹೌದು, ಬೇರೆ ಈಗೆಲ್ಲ ದುಡ್ಡು ಕರೆನ್ಸಿ ಮಿಸ್ ಮ್ಯಾಚ್ ಏನೇನೋ ಇರುತ್ತೆ. ಒಂದ್ ದೇಶದಿಂದ ಒಂದ್ ದೇಶಕ್ಕೆ ಎಕ್ಸಾಕ್ಟ್ ಆಗಿ ಒಂದೇ ವ್ಯಾಲ್ಯೂಯೇಷನ್ ಮಾಡಕ್ ಆಗಲ್ಲ. ಈಗ ನನ್ನ ಹತ್ರ ಇಂಡಿಯನ್ ರುಪೀಸ್ ಅಲ್ಲಿ ಒಂದ್ 1 ಕೋಟಿ ದುಡ್ಡು ಇರ್ಬೋದು. ಅದು ಈಗ ಸದ್ಯಕ್ಕೆ ನನ್ನ ಇಷ್ಟು ವ್ಯಾಲ್ಯೂ ಹೆಂಗೆ ಕರೆನ್ಸಿಲಿ ಹೇಳ್ತಾ ಇದೀನಿ ಅಂದ್ರೆ, ಇಷ್ಟು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಇದೀವಿ, ಅದ್ರ ರೇಷಿಯೋ ಬೇಸ್ಡ್ ನಾನು ಕರೆನ್ಸಿ ವ್ಯಾಲ್ಯೂ ಕೊಡ್ತಾ ಇದೀನಿ. ಮುಂದೆ ನಾನೇನು ಈಗ ಟ್ರೇಡ್ ಮಾಡದೇ ಇರೋ ರೀತಿ ಏನೋ ಒಂದು ಸಿಚುವೇಶನ್ ಬಂತು ಜಗತ್ತಲ್ಲಿ, ಅವಾಗ ಹೆಂಗ್ ಮಾಡ್ತೀಯ? ನೀನ್ ಬೇರೆ ದೇಶದ ಜೊತೆ ನೀನ್ ಹೆಂಗ್ ಕಂಪೇರ್ ಮಾಡ್ಕೊಂತೀಯ? ಸೊ ಅದಕ್ಕೆಲ್ಲ ಒಂದೇ ಕಾಮನ್ ಮೆಟಲ್ ಅಂತ ನೋಡಿದ್ರೆ ಅದು ಗೋಲ್ಡ್. ಸೊ ಫ್ರೆಂಡ್ಸ್, ನೀವು ಅನ್ಕೋತಾ ಇರ್ಬೋದು ಗೋಲ್ಡ್ ಒಂದ್ ಮೆಟಲ್, ಅದೇನಕ್ಕೆ ಇಷ್ಟು ಬೆಲೆ ಬಾಳುತ್ತೆ ಅಂತ. ಕರೆಕ್ಟ್. ಬೇರೆ ಹೂ ಇದಾವೆ, ಅದಕ್ಕಿಂತ ಸ್ಟ್ರಾಂಗ್ ಇರೋ ಮೆಟಲ್ಸ್ ಇದಾವೆ. ಏನಕ್ಕೆ ಅಂದ್ರೆ ಮೊದಲನೇ ರೀಸನ್ ನಿಮ್ಗೆ ಗೊತ್ತು ಫ್ರೆಂಡ್ಸ್, ಒನ್ ಆಫ್ ದಿ ರೇರ್ ಮೆಟಲ್ ಎಲ್ಲಾ ಕಡೆ ಸಿಗಲ್ಲ.
ಇನ್ನೊಂದು ರಸ್ಟ್ ಆಗಲ್ಲ, ಇನ್ನೊಂದು ಲೈಟ್ ವೆಯ್ಟ್. ಮತ್ತೆ ಈ ಗೋಲ್ಡ್ನ ಎಲೆಕ್ಟ್ರಾನಿಕ್ಸ್ ಉಪಕರಣದಲ್ಲೂ ಬಳಸ್ತಾರೆ. ಏನಕ್ಕೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ನಿಮ್ಗೆ ಏನಾದ್ರು ಗೊತ್ತಾಗಿದ್ರೆ ಆ ಕಮೆಂಟ್ ಅಲ್ಲಿ ಹಾಕಿ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಏನಕ್ಕೆ ಗೋಲ್ಡ್ ಪ್ರೈಸ್ ಇಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ, ಮೊದಲನೇ ರೀಸನ್ ಆಲ್ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ಆಲ್ ದಿ ವರ್ಲ್ಡ್ ಯಾವ್ಯಾವ ಇದಾವೆ, ಫೆಡರಲ್ ಬ್ಯಾಂಕ್ USA, RBI ಇಂಡಿಯಾದು, ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಜಾಸ್ತಿ ಗೋಲ್ಡ್ ರಿಸರ್ವ್ಸ್ ನ ಇಟ್ಕೋತಾ ಇದಾರೆ, ಬೈ ಮಾಡ್ತಾ ಇದಾರೆ. ಏನಕ್ಕೆ ಅಂದ್ರೆ ನಿಮಗೆ ಗೊತ್ತಿರ್ಬೋದು ಇತ್ತೀಚೆಗೆ ರಷ್ಯಾ ಯುಕ್ರೈನ್ ವಾರು, ಅರ್ಮೇನಿಯಾ ಅಜರ್ಬೈಜಾನ್, ಸೊ ಇವರೆಲ್ಲ ವಾರಲ್ಲಿ ಇಳಿದಿರೋದ್ರಿಂದ $, ಕರೆನ್ಸಿ ಸ್ಟೇಬಲ್ ಆಗ್ತಾ ಇಲ್ಲ. ಎಷ್ಟೋ ಜನ $, ಕರೆನ್ಸಿಯಿಂದ ದೂರ ಬರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಕರೆಕ್ಟ್. ಸೊ ಅದಕ್ಕೆ ಈ ಎಲ್ಲಾ ಕಂಟ್ರೀಸು ಗೋಲ್ಡ್ ರಿಸರ್ವ್ಸ್ ನ ಮೇಲೆ ಜಾಸ್ತಿ ಬೈ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ರೀಸನ್ ಇದೆ, ಲೈಕ್ US ಬೇರೆ ದೇಶಕ್ಕೆ ಲೆಕ್ಕ ಹಾಕೊಂಡ್ರೆ ಕರೆನ್ಸಿ ಅವರು ಈಗೆಲ್ಲ ಇನ್ಫ್ಲೇಟ್ ಮಾಡಿ ಇಡ್ತಾ ಇದ್ದಾರೆ. ಅವ್ರದ್ದು ವ್ಯಾಲ್ಯೂ ಆಫ್ ಮನಿ ಸುಮ್ನೆ ಸಾಲ ತಗೊಂಡು ಅವರು ಸುಮ್ನೆ ಇನ್ಫ್ಲೇಟ್ ಮಾಡಿ ಇಡ್ತಾ ಇದ್ದಾರೆ. ಕಂಪೇರ್ ಟು ಅದರ್ ದೇಶ, ನಿಮ್ಗೆ ಅದು ನಮಗೆ ಡೈರೆಕ್ಟ್ ಆಗಿ ಗೊತ್ತಾಗದೆ ಇದ್ರು ನಿನ್ಗೆ ಹೆಂಗೆ ಪ್ರೂವ್ ಮಾಡೋದು ವಿತ್ ವ್ಯಾಲ್ಯೂ ಆಫ್ ಗೋಲ್ಡ್. ಆ ಕಂಟ್ರಿಲಿ ಎಷ್ಟು ರಿಸರ್ವ್ ಇದೆ ಅದ್ರ ಮೇಲೆ ಪ್ರೂವ್ ಮಾಡ್ಬೋದು. ಸೊ ಅದಕ್ಕೆ ಈಗ ಎಲ್ಲಾ ಕಂಟ್ರಿಗಳನ್ನು ಮುಂದೆ ಅಕಸ್ಮಾತ್ ಡೆಬ್ಟ್ ಬೇರೆ ದೇಶದಿಂದ ಜಾಸ್ತಿ ಆಗ್ತಾ ಇದ್ರು ಲಾಸ್ಟ್ ಅಲ್ಲಿ ಈಗ ಅವ್ರು ಆಕ್ಚುಲಿ ತೀರಿಸ್ತಾ ಇಲ್ಲ. ಒಂದು ವಿಡಿಯೋನು ಮಾಡಿದ್ದೆ ಇದ್ರ ಬಗ್ಗೆ, ಡೆಬ್ಟ್ ಎಕಾನಮಿ ಬಗ್ಗೆ. ಬರೀ ಸಾಲ ಅಷ್ಟೇ ತಗೊಂತಾ ಇದಾರೆ, ತೀರಿಸ್ತಾ ಇಲ್ಲ. ಸೊ ಮುಂದೆ ಒಂದು ಟೈಮ್ ಬರ್ಬೋದು. ಸೊ ಆ ಗೋಲ್ಡ್ ಅನ್ನೋದೇ ಒಂದು ಮೇನ್ ಕರೆನ್ಸಿ ಆದ್ರೂ ಆಗ್ಬೋದು. ಇನ್ನೊಂದು ರೀಸನ್ ಏನು ಅಂದ್ರೆ ಎಲ್ಲ US ಬಾಂಡ್ಸ್ ಮೇಲೆ ಹೆವಿ ಇನ್ವೆಸ್ಟ್ ಮಾಡಿದ್ರು. US ಬಾಂಡ್ಸ್ ಇಂಟ್ರೆಸ್ಟ್ ಕೊಡ್ತಾ ಇತ್ತು, ಎಕ್ಸಾಂಪಲ್ 7% ಅನ್ಕೋ. ಈಗ ಏನ್ ಮಾಡ್ತಾ ಇದಾರೆ, US ಬಾಂಡ್ಸ್ ಮೇಲೆ ಇರೋ ಇಂಟ್ರೆಸ್ಟ್ ನ ಕಮ್ಮಿ ಮಾಡ್ತಾ ಇದೆ US ಗವರ್ಮೆಂಟ್. ಸೊ ಕಮ್ಮಿ ಮಾಡಿದ್ರೆ ಇನ್ವೆಸ್ಟರ್ಸ್ ಯಾಕೆ US ಬಾಂಡ್ಸ್ ಮೇಲೆ ಹಾಕ್ತಾರೆ, ಎಲ್ಲರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಅವ್ರು ಆಗ್ತಾ ಇರೋದ್ರಿಂದಾನೇ ಈ ತರ ರೈಸ್ ಆಗ್ತಾ ಇರೋದು. ಅಂಡ್ ಎಲ್ಲ ನಮ್ಮ ದೇಶನು RBI ಕೂಡ ಹೇಳ್ತಾ ಇದೆ, ಆದಷ್ಟು ಗೋಲ್ಡ್ ನ ಸೆಲ್ ಮಾಡಿ ಮನೇಲಿ ಇಟ್ಕೊಂಬೇಡಿ. ಈಗ ಎಷ್ಟೊಂದು ನೋಡ್ಬೋದು, ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಎಲ್ಲರೂ ಗೋಲ್ಡ್ ನ ತಗೊಂಡು ಮನೇಲಿ ತುಂಬಿಸ್ಕೊತಾ ಇದಾರೆ. ಅದರಿಂದ ದೇಶಕ್ಕೆ ಅದನ್ನ ಕೊಟ್ರೆ, ಅಂದ್ರೆ ಮಾರಿದ್ರೆ ಅಟ್ಲೀಸ್ಟ್ ದೇಶದ್ದು ಡೆವಲಪ್ಮೆಂಟ್ ಗೆ ಯೂಸ್ ಆಗುತ್ತೆ ಗೋಲ್ಡ್. ಸೊ ಅದೇ RBI ಕೂಡ ಪ್ರಮೋಟ್ ಮಾಡ್ತಾ ಇದೆ. ಹಂಗಾಗಿ ನಾಳೆ ಮಾರ್ತ್ಯ ನಿಮ್ ಮನೆಯಿಂದ ತಗೊಂಡಿ, ನಿಮ್ಮ ಅಮ್ಮ ಏನಿಲ್ಲ, ಮದ್ವೆ ಆದ್ಮೇಲೆ ಮಾರ್ತೀನಿ. ಮದ್ವೆ ಆದ್ಮೇಲೆ ತಂಗಿ ಇದ್ದಾಳೋ ಗಂಡನ ಮನೆಗೆ ಮಾರ್ತಾನೆ. ಎಲ್ಲಾ ಡೀಟೇಲ್ಸ್ ಹೇಳ್ತಾ ಇದ್ದೀರಾ. ನೋಡಿದ್ರಲ್ಲ ಫ್ರೆಂಡ್ಸ್, ಗೋಲ್ಡ್ ವ್ಯಾಲ್ಯೂ ಯಾಕೆ ಜಾಸ್ತಿ ಆಗುತ್ತೆ, ಮತ್ತೆ ದೇಶದ ವ್ಯಾಲ್ಯೂ ಗೋಲ್ಡ್ ಇಂದ ಯಾಕೆ ಜಾಸ್ತಿ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ನಿಮಗೆ ವಿಷಯ ತಿಳಿಸ್ಕೊಟ್ಟಿದೀವಿ ಅಂತ ಅನ್ಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಸೊ ಇದೇ ರೀತಿ ಇನ್ವೆಸ್ಟ್ಮೆಂಟ್ ಟಾಪಿಕ್ಸ್ ನ ತಗೊಂಡ್ ಬರ್ತಾ ಇರ್ತೀವಿ. ಸೊ ನಿಮ್ಗೆ ಏನಾದ್ರು ಇದೇ ರೀತಿ ಹೊಸ ಕಂಟೆಂಟ್ ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಕವರ್ ಮಾಡಕ್ ನೋಡ್ತೀವಿ. ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಸೊ ಇನ್ಮೇಲೆ ಪ್ರತಿ ವಾರ ವಿಡಿಯೋ ಬರುತ್ತೆ. ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಿಗೋಣ.